ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಒಂದು ಕೆಟ್ಟ ಬೆಳವಣಿಗೆ ಏನು ಅಂದರೆ, ನಿನ್ನೆ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನು ಅಧಿವೇಶನದಲ್ಲಿ ಮಂಡಿಸಿದ್ದಾರೆ ಮತ್ತು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಸಡಿಲೀಕರಣಗೊಳಿಸುವುದಕ್ಕಾಗಿಯೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ನಮ್ಮ ಮನವಿ ಏನು ಅಂತ ಕೇಳಿದರೆ, ರಾಜ್ಯಪಾಲರಿಗೆ ಈ ಬಿಲ್ಲು ಹಿಂದೂ ವಿರೋಧಿ ಮತ್ತು ಹಿಂದೂ ನಾಯಕರ ಶಕ್ತಿಯನ್ನು ಕುಂದಿಸುವಂಥದ್ದು ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಒಂದು ಮಸೂದೆ ಆಗಿರುವುದರಿಂದ ಮತ್ತು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಸಡಿಲಗೊಳಿಸ್ತಾ ಇರುವುದು ಇದು ಸಂವಿಧಾನ ಬಾಹಿರ. ಆರ್ಟಿಕಲ್ 48 ಹೇಳುತ್ತೆ ಗೋವುಗಳನ್ನು ಅದರ ವಂಶವನ್ನು ರಕ್ಷಣೆ ಮಾಡಬೇಕು ಅಂತ. ಆದರೆ ಅದರ ವಿರುದ್ಧವಾಗಿ ಗೋಹತ್ಯೆಗಿರುವಂತಹ ಕಾನೂನನ್ನು ಸಡಿಲಗೊಳಿಸಿ ರಸ್ತೆ ಗಲ್ಲಿಗಳಲ್ಲಿ ಗೋ ಹತ್ಯೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಈ ಎರಡೂ ಬಿಲ್ಗಳಿಗೆ ನೀವು ಅಂಕಿತ ಹಾಕದೇ ರಿಜೆಕ್ಟ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಕರ್ನಾಟಕದ ಶಿವಸೇನೆ ಪಕ್ಷ ಮತ್ತು ಸಂತರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಸಾರ್ವಜನಿಕ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 100ಕ್ಕಿಂತಲೂ ಹೆಚ್ಚು ಜನರ ಸಹಿಗಳಾಗಿದ್ದಾವೆ. ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾ ಇದ್ವಿ. ದುರಂತ ಅಂದರೆ, ಕಾಂಗ್ರೆಸ್ನವರು ವಿಧಾನಸಭೆಯ ಮೊಗಸಾಲೆಯಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ವಿಜಯೋತ್ಸವ ಸಂದರ್ಭದಲ್ಲಿ. ಹಿಂದೂ ನೇತಾರರು ಅಂತಹ ಯಾವುದೇ ಕೆಟ್ಟ ಘೋಷಣೆಗಳನ್ನು ಹಾಕೋದಿಲ್ಲ. ಈ ದೇಶದ ಮೇಲೆ ಆಗಿರುವಂಥ ಮೊಘಲರ ದಾಳಿ ಇರ್ಬೋದು, ಈ ದೇಶದಲ್ಲಿ ಇದ್ಕೊಂಡು ದೇಶದ್ರೋಹಿ ಕೆಲಸ ಮಾಡುವಂಥ ಪಾಕಿಸ್ತಾನ್ ಏಜೆಂಟರ ವಿರುದ್ಧ ಮಾತಾಡಿದರೆ ಅದು ದ್ವೇಷ ಭಾಷಣ ಆಗುತ್ತೆ. ಹಾಗಾಗಿ ನಮ್ಮ ಹಿಂದೂ ನೇತಾರರ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳುವಂಥ ಈ ಬಿಲ್ಲು ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಕೂಡ ಜಾರಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇವರು ಹೇಳ್ತಾರೆ ಎಲ್ಲ ಸಮಾಜಕ್ಕೂ ಅನ್ವಯ ಆಗತ್ತಂತ. ಇಲ್ಲ, ಇವರ ಗುರಿ ಏನು ಅಂತ ಕೇಳಿದರೆ ಹಿಂದೂ ಸಂಘಟನೆಗಳೇ ಇವರ ಗುರಿಯಾಗಿರೋದರಿಂದ ಇದಕ್ಕೆ ನಾವು ಖಂಡಿತವಾಗಿಯೂ ಒಪ್ಪೋದಿಲ್ಲ, ಇದನ್ನು ವಿರೋಧಿಸ್ತಾ ಇದ್ದೇವೆ.